ಒಂದು ವಾರದ ಹಿಂದೆ ನಡೆದಂಥ ಘಟನೆಯನ್ನು ನೋಡಿದರೆ ರಾಜ್ಯ ಸರ್ಕಾರಕ್ಕೆ ಗಣೇಶೋತ್ಸವದ ಯಾವುದೇ ಮೆರವಣಿಗೆಗಳು ನಡೆಯುವಂಥದ್ದು, ಹಿಂದೂ ಹಬ್ಬ ಹರಿದಿನಗಳು ಆಚರಣೆಗಳು ನಡೆಯುವಂಥದ್ದು ಅದಕ್ಕೆ ಇಷ್ಟ ಇಲ್ಲ ಅನ್ನೋದರ ಒಂದು ಸಂದೇಶವನ್ನು ನಾಗಮಂಗಲದಲ್ಲಿ ನಡೆದಂಥ ಘಟನೆ ಮುಖಾಂತರ ಅದು ಹೊರಹಾಕಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ ವರ್ಷ ನಾಗಮಂಗಲದಲ್ಲಿ ಇರುವಂಥ ಮೈಸೂರು ರಸ್ತೆಯಲ್ಲಿ ಇರುವ ದರ್ಗದ ಎದುರುಗಡೆ ಗಲಾಟೆ ಆಗಿತ್ತು, ಗಲಭೆ ಸೃಷ್ಟಿಯಾಗಿತ್ತು. ಅನಗತ್ಯವಾಗಿ ಮುಸಲ್ಮಾನರು ಕಲ್ಲು ತೂರಾಟವನ್ನು ಮಾಡಿದರು. ಈ ವರ್ಷ ಗಣೇಶೋತ್ಸವದ ಮೆರವಣಿಗೆ ಅಲ್ಲೇ ಹೋಗ್ತಾ ಇದೆ ಅಂತಂದರೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸೂಕ್ತ ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಕಟ್ಟುನಿಟ್ಟಾಗಿ ಸೂಚಿಸಬೇಕಿತ್ತು. ಆದರೆ ಅದೇ ದರ್ಗದ ಹತ್ರ ಮತ್ತೆ ಹೋಗಬೇಕಾದ್ರೆ ಈ ಸಾರಿ ಕಲ್ಲು ತೂರಾಟ ಮಾಡೋದು ಮಾತ್ರ ಅಲ್ಲ, ಪೆಟ್ರೋಲ್ ಬಾಂಬನ್ನು ಹಾಕಿದರು, ಕಲ್ಲನ್ನು ಬಿಸಾಡಿದರು, ಚಪ್ಪಲಿ ಬಿಸಾಡಿದರು, ತಲ್ವಾರನ್ನು ತೋರಿಸಿದರು. ಹಾಗೆ ಹಿಂದೂ ಅಂಗಡಿಗಳು ಯಾವುದಿತ್ತೋ ಅವುಗಳನ್ನ ಟಾರ್ಗೆಟ್ ಮಾಡಿ ಸುಟ್ಟು ಹಾಕುವಂಥ ಕೆಲಸವನ್ನು ಮಾಡಿದರು. ಇಷ್ಟಾಗಿಯೂ ಕೂಡ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತಂದರೆ, ಅದೇನೋ ಸಣ್ಣ ಆಕಸ್ಮಿಕ ಘಟನೆ ಅಂತೇಳಿ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ. ಈ ರಾಜ್ಯದ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರಿಗಿರ್ಬೋದು, ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಸಿದ್ದರಾಮಯ್ಯ ಸಾಹೇಬರಿಗಿರ್ಬೋದು, ಹಿಂದೂಗಳ ಬಗ್ಗೆ ಯಾವುದೇ ಒಂದು ಸದಭಿಪ್ರಾಯನಿಲ್ಲ. ಹಿಂದೂಗಳ ಬಗ್ಗೆ ಅವರು ಒಂದು ರೀತಿ ನಿಕೃಷ್ಟ ಭಾವನೆಯನ್ನು ಇಟ್ಕೊಂಡಿದ್ದಾರೆ, ನಿರ್ದಯತೆಯಿಂದ ನಡ್ಕೊಳ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾಗಮಂಗಲದಲ್ಲಿ ನಡೆದ ಘಟನೆಯ ನಂತರ ಅವರು ನಡ್ಕೊಂಡಂಥ ರೀತಿ, ಅವರು ಕೊಟ್ಟಂಥ ಹೇಳಿಕೆಗಳನ್ನು ನೋಡಿದರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಗಣೇಶೋತ್ಸವಗಳು ಅದರ ಮೆರವಣಿಗೆ ನಡೆಯುವಂಥದಕ್ಕೆ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ. ಅವರು ಮೊದಲಿನಿಂದಲೂ ಕೂಡ ಮುಸಲ್ಮಾನರನ್ನು ಓಲೈಕೆ ಮಾಡಿಕೊಂಡೇ ಬಂದಂಥವ್ರು. ಓಟಿಗೆಗೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಮಾಡುವಂಥದ್ದು ಏನೋ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ, ರಾಜಕೀಯಕ್ಕೋಸ್ಕರ. ಆದರೆ ಅವರು ತದನಂತರ ಗೆದ್ದಾದ ನಂತರನೂ ಕೂಡ ಹಿಂದೂಗಳ ಬಗ್ಗೆ ಒಂದು ಅಸಹನೆಯನ್ನು ಇಟ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಸರ್ ನಿಮಗೇನು ಹಿಂದೂಗಳು ಓಟ್ ಹಾಕಿಲ್ವಾ? ವೀರಶೈವ ಸಮಾಜಕ್ಕೆ ಸೇರಿದಂಥ 39 ಜನ MLAಗಳು ನಿಮಗೆ ಬೆಂಬಲಕ್ಕಿದ್ದಾರೆ. ಆದರೂ ನೀವು ಮಾತೆತ್ತಿರು ಬರೀ ಬ್ಯಾಕ್ವರ್ಡ್ ಅಂತ ಭಾಷಣ ನೋಡಿತಿರ್ತೀರಿ. ಬ್ಯಾಕ್ವರ್ಡ್ವರೆಗೂ ಏನೂ ಮಾಡಲಿಲ್ಲ ನೀವು. 2013ರಿಂದ 2018ವರೆಗೂ ಪರಮೇಶ್ವರ್ ಅವರಿಗೆ ಯಾವ ಪರಿಸ್ಥಿತಿ ಸೃಷ್ಟಿ ಮಾಡಿದ್ರಿ ಅಂತ ನಮಗೆ ಗೊತ್ತಿದೆ. ಹಿಂದೂಗಳ ಬಗ್ಗೆ ಮತ್ತು ಹಿಂದುಳಿದ ಜಾತಿ ಜನಾಂಗಗಳ ಬಗ್ಗೆ ಸಿದ್ದರಾಮಯ್ಯನವರಿಗೆ ಮೊದಲಿಂದಲೂ ಕೂಡ ಒಂದು ನಿರ್ದಯದ ಭಾವನೆ ಇದೆ. ಅದು ಇವತ್ತು ಈ ಗಣೇಶೋತ್ಸವದ ಮೇಲೆ ಹಾಕ್ತಿರುವಂಥ ರಿಸ್ಟ್ರಿಕ್ಷನ್ನಲ್ಲಿ ನಮಗೆ ಹೊರಗಡೆ ಬರ್ತಾ ಇದೆ ಮತ್ತು ಅದು ಅದರ ಏನು ಸ್ಪಷ್ಟ ಸಂದೇಶ ನಮಗೆ ಸಿಗ್ತಾ ಇದೆ.